ರಾಕಿಂಗ್ ಸ್ಟಾರ್ ಎಸ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಇವತ್ತು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬೆಳಗ್ಗೆಯಿಂದಲೇ ಕೂಡ ಥಿಯೇಟರ್ನತ್ತ ಅವರ ಅಭಿಮಾನಿಗಳು ಚಿತ್ರ ವೀಕ್ಷಣೆಗೆ ಹರಿದು ಬರ್ತಾ ಇದ್ದಾರೆ. ನನಗೆ ಕಲಬುರಗಿ ನಗರದ ಶೆಟ್ಟಿ ಥಿಯೇಟರ್ನಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಯಾವ ರೀತಿ ಅನ್ನುವಂಥ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ಕಡೆಗೆ ಥಿಯೇಟರ್ನ ಎಲ್ಲ ಭಾಗದಲ್ಲೂ ಕೂಡ ಯಶ್ ಏನು ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರುವಂಥದ್ದು. ಈಗಾಗಲೇ ಇವತ್ತು ಬೆಳಗ್ಗೆ ಈ ಒಂದು ಶೆಟ್ಟಿ ಥಿಯೇಟರ್ನಲ್ಲಿ ಬೆಳಗ್ಗೆ 6:30ಕ್ಕೆ ಫಸ್ಟ್ ಶೋ ಸಿನಿಮಾ ಆರಂಭ ಆಗ್ತಾಯಿದೆ. ಹೀಗಾಗಿ ಅವರ ಅಭಿಮಾನಿಗಳು ಥಿಯೇಟರ್ನತ್ತ ಧಾವಿಸಿ ಚಿತ್ರ ವೀಕ್ಷಣೆಗೆ ಸಾಕಷ್ಟು ಕೌತುಕದಿಂದ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಶ್ ಅಭಿಮಾನಿಗಳು ಒಂದು ಕಾರಿನ ಮೇಲೆ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರುವಂಥದ್ದು. ಅಂದರೆ ಗ್ಲಾಸ್ಗೆ ಮುಂಭಾಗದ ಮತ್ತು ಹಿಂಭಾಗದ ಗ್ಲಾಸ್ಗೆ ಟಾಕ್ಸಿಕ್ ಸಿನಿಮಾದ ಏನು ಪೋಸ್ಟರ್ ಅಂಟಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ಅಭಿಮಾನಿ ಒಳಗೆ ಕೂಡ ಟಿ ಶರ್ಟ್ ಮೇಲೆ ಅಂದರೆ ಟಾಕ್ಸಿಕ್ ಸಿನಿಮಾದ ಏನು ಪೋಸ್ಟ್ ಇದೆ ಅದು ತಮ್ಮ ಟಿ ಶರ್ಟ್ ಧರಿಸಿಕೊಂಡು ಬಂದು ಚಿತ್ರ ವೀಕ್ಷಣೆಗೆ ಕಾಯ್ದು ಕುಳಿತಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಸಿನಿಮಾ ಥಿಯೇಟರ್ನತ್ತ ಧಾವಿಸಿ ಸುಮಾರು 1.5 ಗಂಟೆಯಲ್ಲಿ ಕಾದಿರುವಂಥದ್ದು. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಎಲ್ಲ ಏನು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದ್ರಿಂದಾಗಿ ಅಭಿಮಾನಿಗಳು ಆನ್ಲೈನ್ ಮುಖಾಂತರವಾಗಿ ಈ ಒಂದು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಚಿತ್ರ ವೀಕ್ಷಣೆಗೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ತೋರಿಸೋದು ಥಿಯೇಟರ್ನ ಈ ಭಾಗದಲ್ಲಿ, ಯಾಕಂದ್ರೆ ಥಿಯೇಟರ್ನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೋಡೆಗಳಿಗೂ ಕೂಡ ಬೃಹತ್ ಆಗಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಇಲ್ಲಿ ಅಂಟಿಸಲಾಗಿದೆ. ಒಂದು ರೀತಿಯಿಂದ ರಾಕಿಂಗ್ ಸ್ಟಾರ್ ಎಸ್ ಅಂದರೆ ಈ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಕ್ರೇಜ್ ಇದೆ. ಅವರ ಅಭಿಮಾನ ಬಳಗ ಕೂಡ ಸಾಕಷ್ಟು ಇರುವಂಥದ್ದು. ಇಲ್ಲ ಅವರ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾ ಯಾವಾಗ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ರಿ, ಎಷ್ಟು ಗಂಟೆಗೆ ಬಂದ್ರಿ? ನಾವು ಸಿನಿಮಾ ಟಿಕೆಟ್ನ 21ನೇ ತಾರೀಕಿಗೆ ಬುಕ್ ಮಾಡಿರೋದು. ಬೆಳಿಗ್ಗೆ 5:30ಗೆ ಬಂದು ಚಿತ್ರನ ನೋಡೋಕೆ ಕಾಯ್ತಾ ಇದ್ದೀವಿ. ಎಷ್ಟು ಕ್ರೇಜ್ ಹೆಂಗಿದೆ ಸರ್? 4 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ ಬಾಸ್ ಫಿಲ್ಮ್ ಬರೋದಕ್ಕೆ. ಅದಕ್ಕೋಸ್ಕರ ಕಾತರದಿಂದ ಇದ್ದೀವಿ ನಾವು ಇವಾಗ ಫಿಲ್ಮ್ ನೋಡೋದಕ್ಕೆ. ಅದಕ್ಕೋಸ್ಕರ 5:30ಗೆ ಬಂದಿದ್ದೀವಿ. ನಾವು 21ನೇ ತಾರೀಕು ಟಿಕೆಟ್ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ನೋಡಬೇಕು ಪಿಕ್ಚರು. ಎಲ್ಲರೂ ಒಳ್ಳೇದು ಹಾರೈಸಬೇಕು, ನಮ್ಮ ಕನ್ನಡನ ಗೆಲ್ಲಿಸ್ಬೇಕು. ಸೋತ್ರೆ ಕನ್ನಡ ಸೋತಂಗೆ, ಗೆದ್ದರೆ ಕನ್ನಡ ಗೆದ್ದಂಗೆ. ಅದಕ್ಕೋಸ್ಕರ ಸಪೋರ್ಟ್ ಯಶ್. ಹೆಂಗೆ ರನ್ ಆಗುತ್ತೆ ಅನ್ಕೊಂಡು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಸರ್, ಬ್ಲಾಕ್ ಬಾಸ್ಟರ್ ಆಗುತ್ತೆ ಸರ್. 4 ವರ್ಷ ಒಂದು ಫಿಲ್ಮ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದಾರೆ. ಅದಕ್ಕೋಸ್ಕರ ಯಶ್ ಅವ್ರ ಶ್ರಮಕ್ಕೆ ಫಲ ಸಿಗಲೇಬೇಕು. ನೀವೇನು ಹೇಳ್ತೀರಿ? ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸಿನಿಮಾ ಬಗ್ಗೆ. ಇವತ್ತು ಕೊನೆಗೂ ರಿಲೀಸ್ ಆಗ್ತಾ ಇಡೀ ವಿಶ್ವದಾದ್ಯಂತ. ಏನು ಹೇಳ್ತೀರಿ? ಎಷ್ಟು ಕ್ಯೂರಿಯಾಸಿಟಿ ಇದೆ ಸರ್? ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಲಿ. ಆಲ್ ದ ಬೆಸ್ಟ್ ಯಸ್ ಬಾಸ್. ಹೆಂಗೆ ಇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸಿನಿಮಾ? ಇಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತಿದೆ. ಯಾಕಂದರೆ ಟ್ರೈಲರು ಟೀಸರು ನೋಡಿದಂತರ ಇಲ್ಲಿ ವರ್ಲ್ಡ್ ಮತ್ತು ಹಿಂಗೆ ಅನಿಸುತ್ತೆ ಹಾಲಿವುಡ್ ಫಿಕ್ಚರ್ ಥರ ಇದೆ. ನಮ್ಮ ವರ್ಷಕ್ಕೆ ಎಲ್ಲ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಅನಿಸುತ್ತಿದೆ. ಯಾಕಂದರೆ ಹಾಲಿವುಡ್ಡು ಟಾಲಿವುಡ್ಡು ಎಲ್ಲ ಏನೇನು ರೆಕಾರ್ಡ್ ಇದೆ ಎಲ್ಲ ರೆಕಾರ್ಡ್ ಯಶ್ ಬಾಸ್ ಅವರು ಕ್ಲಿಯರ್ ಮಾಡಿರ್ತಾರೆ. ತುಂಬ ಒಳ್ಳೆ ಫಿಲ್ಮ್ ಅಂತ ಅನ್ನಿಸ್ತಿದೆ. ಅಲ್ಲ, ಎಷ್ಟು ಡೇ ರನ್ ಆಗ್ಬೋದು ಅಂದ್ಕೊಂಡಿದ್ದೀರಿ? ಇದು ಎಷ್ಟು ಡೇ ಅಂತ ಹೇಳೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿದೆ ಅನ್ನಿಸ್ತದೆ. ನಿರೀಕ್ಷೆ ಮೀರಿ ಇದೆ. ತುಂಬ ಒಳ್ಳೆಯದಿದೆ. ಎಲ್ಲ ಬ್ರೇಕ್ ಎಷ್ಟು ಫಿಲ್ಮ್ ಇದೆವಲ್ಲ ಎಲ್ಲ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಯಶ್ ಬಾಸ್ ಅವರು ನಂಬರ್ 1 ಫುಲ್ ಆಲ್ ಇಂಡಿಯಾಕ್ಕೆ ನಂಬರ್ 1 ಹಾಲಿವುಡ್ಡು ಟಾಲಿವುಡ್ ಎಲ್ಲರಲ್ಲಿ ಬಂದುಬಿಡ್ತಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀನಿ. ಯಶ್ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಅಂತ? ಯಾಕೆ ಅವರು ನಟನೆಗೆ ಅಷ್ಟು ನೆಚ್ಕೊಂಡ್ರಿ? ಇಲ್ಲ, ಅವ್ರ ಟ್ಯಾಲೆಂಟ್ ಅಂತೂ ಅವಸಮಾಗಿದೆ. ಟ್ಯಾಲೆಂಟ್ ಹೇಳ್ಬೇಕಾದ್ರೆ ಇಲ್ಲ ಲೋಕಲ್ ಹೇಳ್ತಾರಲ್ಲ, ಭಾಳ ಗರೀಬ್ ಪರಿಸ್ಥಿತಿಯಿಂದ ಬಂದವರು, ಟ್ಯಾಲೆಂಟ್ದಿಂದ ಬಂದವರು. ಅದಕ್ಕೋಸ್ಕರ ಅವರು ತುಂಬ ಟ್ಯಾಲೆಂಟ್ ಇದೆ. ಎಂದಾದರೂ ಬೆಳೀತಾರೆ. ಟ್ಯಾಲೆಂಟ್ ಇದ್ದಾರೆ, ಯಾವಾಗ ಮುಂದೆ ಬರ್ತಾರೆ ಅಂತ ಫಿಲ್ಮ್ನ ಎಲ್ಲ ಹೇಳ್ತಾ ಇದ್ದಾರೆ. ಅವರು ತುಂಬ ಒಳ್ಳೆಯವರು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನಸ್ಸು, ಒಳ್ಳೆ ಫಿಲ್ಮ್. ಕ್ಯೂರಿಯಾಸಿಟಿ ಇದೆ, ತುಂಬ ಕ್ಯೂರಿಯಾಸಿಟಿ ಇದೆ. ಓಕೆ, ಇದು ಯಶ್ ಅಭಿಮಾನಿಗಳು ಹೇಳ್ತಾರೆ. ಸಾಕಷ್ಟು ಒಂದು ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ 100% ಸಕ್ಸಸ್ ಆಗುತ್ತೆ ಮತ್ತು ಅವರ ನಟನೆ ಕೂಡ ನಾವು ನೆಚ್ಕೊಳ್ತೀವಿ ಅಂತ ಅಭಿಮಾನಿಗೆ ಇಷ್ಟ ಆಗುವಂಥ ಸಿನಿಮಾ ಅವರು ಮಾಡಿರ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಒಂದು ಸಿನಿಮಾ 100 ಡೇಸ್ ಸಕ್ಸಸ್ ಆಗಲಿ ಅನ್ನುವಂಥ ಹಾರೈಕೆ ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ವೀಕ್ಷಣೆಗೆ ಕಲಬುರಗಿಯಲ್ಲೂ ಕೂಡ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಥಿಯೇಟರ್ನತ್ತ ನೀರಿನಂತೆ ಹರಿದು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಭಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.